ಹಲೋ ಗೈಸ್, ಅರ್ಶಿನ ಹಾಕೋಬೇಕು. ಆರೋಗ್ಯನ ಇಟ್ಕೋತೀನಿ ಗಾಯ್ಸ್. ಏನ್ ಬರೀ ಹಾಳು ಮುಳು ತಿನ್ನೋದ್ರಲ್ಲೇ ಹೇಳು. ಪಾಪ ಅಳ್ಬಿಡೋತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ನಿನ್ನೆಯಿಂದ ಕಾಲೇಜ್ ಸ್ಟಾರ್ಟ್ ಆಗಿದೆ. ನಾನು ನಿನ್ನೆ ವ್ಲಾಗ್ ಮಾಡಲಿಲ್ಲ, ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಭವಿಷ್ಯ ಆಲ್ರೆಡಿ ರೆಡಿ ಆಗಿದ್ದಾಳೆ. ಭವಿಷ್ಯಗೆ ಇವಾಗ ಟಿಫನ್ ಕೊಡಬೇಕು. ಅವಳು ಟಿಫನ್ ತಿಂದಿದ ತಕ್ಷಣ ಕಾಲೇಜ್ಗೆ ಹೊರಡಬೇಕು ಗೈಸ್. ಅಷ್ಟೇ, ನಮ್ಮ ಭವಿಷ್ಯ ಹಿಂಗೆ ರೆಡಿ ಆಗಿದ್ದಾಳೆ. ಆಲ್ರೆಡಿ ಮನೆಗೆ ಬಂದ್ವಿ. ಓಕೆ, ಭವಿಷ್ಯನ ಬಿಟ್ಟು ಬೆಳಗ್ಗೆ ಮನೆಗೆ ಬಂದ್ವಿ. ಇವಾಗ 1:20 ಆಲ್ರೆಡಿ ಕಟ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅಲ್ಲಿ ತನಕ ವ್ಲಾಗ್ ಮಾಡಲಿಲ್ಲ. ಹೆಂಗಿದ್ರು ತರಕಾರಿ ತರೋದಕ್ಕೆ ಹೊರಗಡೆ ಹೋಗ್ಬೇಕಿತ್ತು, ಅದಕ್ಕೆ ಒಟ್ಟಿಗೆ ಕರ್ಕೊಂಡ್ಬಂದ್ಬಿಟ್ವಿ ಗೈಸ್. ಅವಳಿಗೆ ಇವತ್ತು ಹಾಫ್ ಡೇ ಅಂತೆ. ಗೈಸ್, ನಿನ್ನೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಡೇನೇ ಆಗೋಗ್ಬಿಟ್ಟಿದೆ. ಭವಿಷ್ಯ ರೆಡಿ ಆಗಿದ್ದಾಳೆ ತಿರ್ಗಾ ಕಾಲೇಜ್ಗೆ. ಇವಾಗ ಕಾಲೇಜಿಗೆ ಬಿಟ್ಬಿಟ್ಟು ಬಂದ್ಬಿಟ್ಟು ಒಂದು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಂದುಬಿಟ್ಟು ಆ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಭವಿಷ್ಯನ ಬಿಟ್ಬಿಟ್ಟು ಬಂದಾಯಿತು. ಹಾಗೆ ನಾನು ಏನೇನು ರೆಡಿ ಮಾಡ್ಕೋಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಸಾಂಬಾರ್. ನಾನು ಹೇಗೆ ಮಾಡ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನಗೆ ಈ ಥರ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟೇಸ್ಟಿಯಾಗಿರುತ್ತೆ ಚಿಕನ್ ಸಾಂಬಾರ್ ಅಂತ ಅನಿಸುತ್ತೆ. ಸೊ ಇವಾಗ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಚಕ್ಕೆ, ಲವಂಗ, ಶುಂಠಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿಗಿಂತ, ಆ್ಯಂಡ್ ಒಂದು ಆನಿಯನ್ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ. ಇಷ್ಟನ್ನು ನಾವು ಈಗ ಫಸ್ಟು ಹುರ್ಕೋಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು. ಹಾಗೆಯೇ ಇಲ್ಲಿ ಕೋಕೋನಟ್ ಮಿಲ್ಕ್ ರೆಡಿ ಮಾಡ್ಕೊಂಡಿದ್ದೀನಿ. ಕೋಕೋನಟ್ ಮಿಲ್ಕ್ ಮಾಡ್ಕೋಬೇಕು ಅಂತ ಅಂದರೆ ಫಸ್ಟು ಕೋಕೋನಟ್, ಫ್ರೆಶ್ ಆಗಿರೋ ಕೋಕೋನಟ್ನ ಮಿಕ್ಸಿ ಮಾಡಿಕೊಂಡು ಅದನ್ನು ಸ್ಟ್ರೈನ್ ಮಾಡ್ಕೋಬೇಕು. ಸ್ವಲ್ಪ ವಾಟರ್ ಹಾಕಬೇಕಾಗತ್ತೆ. ಆವಾಗ ಇಷ್ಟು ಹಾಲು ಬಂದಿದೆ, ಆಲ್ಮೋಸ್ಟ್ 1 ಲೀಟ್ರ್ ಹತ್ರ ಹಾಲು ಬಂದಿದೆ ಒಂದು ಕೋಕೋನಟ್ಟಿಂದ. ಬಟ್ಟೆ ಮೇಲೆ ಚಲೋ ಇದು ಸ್ವಲ್ಪ ದಟ್ಸ್ ಓಕೆ. ಓಕೆ, ಇವಾಗ ಏನು ಮಾಡಬೇಕು ಅಂತ ಅಂದರೆ, ಇದಿಷ್ಟು ನಾವು ಹುರ್ಕೋಬೇಕು. ಇದಕ್ಕೆ 1 ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ ಆ್ಯಂಡ್ ಇದನ್ನು ಹುರ್ಕೊಂಬಿಡಿ. ಫಸ್ಟು 10-15 ಕಾಳು ಮೆಣಸು ಹಾಕ್ಕೋತಾ ಇದ್ದೀನಿ. ನಾನು ಆಗಲೇ ಹೇಳೋದು ಮರ್ತ್ಬಿಟ್ಟಿದ್ದೆ. ಇವಾಗ ಇದನ್ನು ನೀಟಾಗಿ ಹುರ್ಕೋಬೇಕು. ಆ್ಯಕ್ಚುಲಿ ಇದಕ್ಕೆ ರೆಡ್ ಚಿಲ್ಲಿ ಹಾಕ್ಕೋಬೇಕು ಮತ್ತು ಧನಿಯಾ ಕಾಳು ಹಾಕ್ಕೋಬೇಕು ಹುರ್ಕೋಬೇಕಾದ್ರೆ. ಬಟ್ ನಮ್ಮ ಮನೆಯಲ್ಲಿ ಇವತ್ತು ಧನಿಯಾ ಕಾಳು ಮತ್ತು ರೆಡ್ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಇಲ್ಲ, ಬಟ್ ಅದ್ರ ಬದಲು ಧನಿಯಾ ಪೌಡರ್ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ ಇದೆ. ಅದನ್ನು ಮಿಕ್ಸಿ ಮಾಡ್ಕೋಬೇಕಾದ್ರೆ ಹಾಕ್ಕೋತೀನಿ. ರೈಸ್ ಇದು ಹುರ್ಕೊಂಡು ಆಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಅದಾದಮೇಲೆ ಮಿಕ್ಸಿ ಮಾಡ್ಕೋಬೇಕು. ರೈಸ್ ಇವಾಗ ನಾನು ಏನು ಹುರ್ಕೊಂಡೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಫ್ ಧನಿಯಾ ಪೌಡರ್ ಹಾಕ್ಕೋತಿದ್ದೀನಿ, 1 ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಒಂಚೂರು ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ಆದರೆ ಇಷ್ಟಪಡಲ್ಲ, ಅದಕ್ಕೋಸ್ಕರ 1 ಸ್ಪೂನ್ ಹಾಕ್ಕೋತಾ ಇರೋದು. ಇಲ್ಲಾಂದರೆ ಒಂಚೂರು ಹಾಕ್ಕೋಬೋದು ಎಕ್ಸ್ಟ್ರಾ. ನಿಮ್ಮ ರುಚಿಗೆ ತಕ್ಕ ಹಾಗೆ ಚಿಲ್ಲಿ ಪೌಡರ್ ಅಥವಾ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಬೆಸ್ಟ್ ಗೈಸ್, ಧನಿಯಾ ಕಾಳು ಮತ್ತು ಮೆಣಸಿನ್ಕಾಯಿ ಹುರಿದು ಹಾಕ್ಕೊಳ್ಳಿ. ಇದು ಪೌಡರ್ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಬಟ್ ದಿಸ್ ಈಸ್ ಓಕೆ ಬಿಕಾಸ್ ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಮತ್ತು ಧನಿಯಾ ಕಾಳು ಇರಲಿಲ್ಲ ಅಂತ ಇದನ್ನು ಹಾಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ಕೋಬೇಕು.
ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಗೈಸ್. ಇವಾಗ ಇದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಚಿಕನ್ ಏನಿದೆ ತೊಳ್ಕೊಂಡು ಇಟ್ಕೊಂಡಿರೋದು ಅದನ್ನು ಹಾಕೋಬೇಕು. ಗೈಸ್, ಚಿಕನ್ನ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಹುರ್ಕೊಂಡು ಆದಾದಮೇಲೆ ಮಿಕ್ಸಿ ಪೇಸ್ಟ್ ಏನಿದೆ ಅದನ್ನು ಹಾಕಬೇಕು ಗೈಸ್. ಇವಾಗ ಸದ್ಯಕ್ಕೆ ಕೊಕೊನಟ್ ಮಿಲ್ಕ್ನ ಈಗಲೇ ಆ್ಯಡ್ ಮಾಡಬಾರ್ದು. ಫಸ್ಟು ಇದನ್ನು ಬೇಯಿಸ್ಕೋಬೇಕು. ಇದು ಬೆಂದಾದಾದ್ಮೇಲೆ ಲಾಸ್ಟ್ ಒಂದು 5 ಮಿನಿಟ್ಸು ಕುದಿಯೋದಕ್ಕೆ ಅಂತ ಹೇಳಿಬಿಟ್ಟು ಕಾಯಿ ಹಾಲು ಹಾಕಬೇಕು. ಗೈಸ್, ಇವಾಗ ಖಾರನ ಕುದಿಯೋಕ್ಕೆ ಬಿಡಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಿಕನ್ನು ಬೇಯೋ ತನಕ ವೆಯ್ಟ್ ಮಾಡಬೇಕು. ಬೆಂದಾದಾದ್ಮೇಲೆ ಹೇಳ್ತೀನಿ ಗೈಸ್. ಇವಾಗ ಚಿಕನ್ ಬೆಂದಿತ್ತು, ಸೊ ನಾನು ಕಾಯಿ ಹಾಲನ್ನ ಇದಕ್ಕೆ ಉಯ್ದೆ. ಆ್ಯಕ್ಚುಲಿ ರೆಕಾರ್ಡ್ ಆಗ್ತಾ ಇದೆ ಅಂತ ಅಂದ್ಕೊಂಡು ಉಯ್ದ್ಬಿಟ್ಟೆ ಗೈಸ್. ಅದು ನೋಡಿದ್ರೆ ರೆಕಾರ್ಡ್ ಬಟನ್ ಒತ್ತಿರಲಿಲ್ಲ, ಸೊ ಇವಾಗ ತೋರಿಸ್ತಾ ಇದ್ದೀನಿ. ಕಾಯಿ ಹಾಲು ಹಾಕ್ಬಿಟ್ಟಿದ್ದೀನಿ ನೋಡಿ, ವೈಟ್ ಆಗಿದೆ ಈಗ. ಓಕೆ, ಇದನ್ನು ಒಂದು ಕುದಿಯೋದಕ್ಕೆ ಸ್ಟಾರ್ಟ್ ಆದಾದಮೇಲೆ ಒಂದು 5 ಮಿನಿಟ್ಸ್ ಕುದಿಸಿ ಸಾಕು. ಜಾಸ್ತಿ ಏನು ಕುದಿಸ್ಬೇಕಾಗಿಲ್ಲ ಗೈಸ್. ಇವಾಗ ಖಾರಕ್ಕೆ ನಾನು ಕಾಯಿ ಹಾಲು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಟಿದ್ದೀನಲ್ಲ, ಇವಾಗಲೇ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಇನ್ನೊಂದು ಚೂರು ಉಪ್ಪು ಖಾರ ಹಾಕಬೇಕು ಅಂತ ಅನ್ಸಿದ್ರೆ ಇವಾಗ ಹಾಕ್ಕೋಬೋದು. ಆ್ಯಂಡ್ ಲೆಮನ್ ಸಹ ಇವಾಗ ಸ್ಕ್ವೀಸ್ ಮಾಡ್ಕೋಬೋದು. ಬಟ್ ನಾನು ಇವಾಗಲೇ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ತಾ ಇಲ್ಲ. ನಾನು ಊಟದ ಟೈಮ್ನಲ್ಲಿ ಸ್ಕ್ವೀಸ್ ಮಾಡ್ಕೊಂಡು ತಿಂತೀನಿ. ಅದು ಕುದಿಯೋ ತನಕ ವೆಯ್ಟ್ ಮಾಡಬೇಕು. ಅದಾದಮೇಲೆ ಇವತ್ತು ನಮ್ಮ ಮನೇಲಿ ಆ್ಯಕ್ಚುಲಿ ದೋಸೆ. ಸೊ ದೋಸೆ ಮತ್ತು ಚಿಕನ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸಾರಾಗಿದ ತಕ್ಷಣ ದೋಸೆ ಹೊಯ್ಕೊಂಡು ನಾನು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ ಗೈಸ್. ಇವಾಗ ಚಿಕನ್ ಸಾಂಬಾರು ರೆಡಿ ಆಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. 5 ಮಿನಿಟ್ಸ್ ಬಿಟ್ಬಿಡ್ತೀನಿ. ಅದಾದಾದ್ಮೇಲೆ ತಿಂತೀನಿ ಗೈಸ್. ದೋಸೆ ರೆಡಿ ಇದೆ. ರೆಡಿ ಇದೆ ಗೈಸ್. ಇವಾಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಏನು ಸಮಾಚಾರ? ತಿಂದ್ಬಿಟ್ಟು ನೋಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಕೋಳಿ ಸಾರು ಮತ್ತು ದೋಸೆ. ಲೈಕ್ ನಾರ್ಮಲ್ ಆಗಿ ಕೋಳಿ ಸಾರು ಮತ್ತು ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಈ ಥರ ಸ್ಟ್ರೈನ್ ಮಾಡಿಬಿಟ್ಟು ನೀವು ಕೊಕೊನಟ್ ಮಿಲ್ಕಿಂದ ಮಾಡಿಕೊಂಡ್ರೆ ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ. ಅದು ಲಾಸ್ಟಲ್ಲಿ ಕಾಯಿ ಥರ ಸಿಗುತ್ತಲ್ಲ, ಫೈಬರು ರಫೇಜು ಅದು ಸಿಗೋದಿಲ್ಲ. ಅಲ್ಲೇ ಸ್ಮೂತಾಗಿರುತ್ತೆ ಗೈಸ್. ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸರಿ ಈ ಥರ ಮಾಡಿಕೊಂಡು ಟ್ರೈ ಮಾಡಿ ಗೈಸ್. ಇವಾಗ ನಾನು ಇದನ್ನು ಫುಲ್ಲು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಗೈಸ್, ಇವಾಗ ಸದ್ಯಕ್ಕೆ ಸಂಜೆ ಒಂದು 6:10 ಆಗಿದೆ. ಸೊ ಊಟ ಎಲ್ಲ ಆಯಿತು. ಈಗ ವಾಕ್ ಮಾಡಬೇಕು. ನಾನು ಹೊರಗಡೆ ಇವತ್ತು ಪಾರ್ಕಿಗೆ ಹೋಗ್ತಾ ಇಲ್ಲ. ನೆನ್ನೆನೂ ಹೋಗಲಿಲ್ಲ, ಇವತ್ತು ಹೋಗ್ತಾ ಇಲ್ಲ, ನಾಳೆ ಹೋಗ್ತೀನಿ. ಸೊ ಟ್ರೆಡ್ಮಿಲ್ನಲ್ಲೇ ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಹೊರಗಡೆ ಗಿಡಕ್ಕೆ ನೀರು ಹಾಕಬೇಕು. ಎಷ್ಟೊಂದು ದಿನ ಆಯಿತು. ಅದು ಆದಮೇಲೆ ಟ್ರೆಡ್ಮಿಲ್ನಲ್ಲಿ ವಾಕ್ ಮಾಡಬೇಕು. ಸ್ಪೆಷಲ್ ಏನು ಅಂತಂದರೆ, ಕಾಲೇಜಿಂದ ಭವಿಷ್ಯ ಇನ್ನೂ ಬಂದಿಲ್ಲ. ಅವಳದು ಡ್ಯಾನ್ಸ್ ಕ್ಲಾಸ್ ಇವತ್ತಿಂದ ಶುರುವಾಗಿದೆ. ಸೊ ಅವಳು ಬರೋ ಟೈಮು 7-7:30 ಮಧ್ಯದಲ್ಲಿರುತ್ತೆ. ಸೊ ಇನ್ನು 1 ಅವರ್ ಇದೆ ನನ್ನ ಹತ್ರ. ಆಲ್ಮೋಸ್ಟ್ 1 ಅವರ್ ಇದೆ. ಸೊ ಅದಕ್ಕೋಸ್ಕರ ನಾನು ಆ ಟೈಮ್ನಲ್ಲಿ ನಂದು ವಾಕ್ ಏನಿದೆ ಅದು ಮುಗಿಸ್ಕೊಂಡು ನೋಡಿ ಗೈಸ್ ಎಲ್ಲ ಖಾಲಿ ಮಾಡಿಟ್ಬಿಟ್ಟಿದ್ದೀನಿ ಅವಳದು ಕೂತ್ಕೊಳ್ಳೋ ಜಾಗನ. ಬಿಕಾಸ್ ಸುಮ್ಮನೆ ಏನೇನೋ ತುಂಬ್ಕೊಂಡಿರ್ತಾಳೆ ಗೈಸ್. ಯೂಸ್ಲೆಸ್. ದಿನದಲ್ಲಿ ಒಂದ್ಸರಿನೂ ಅದಕ್ಕೆ ಕೈ ಹಾಕಲ್ಲ. ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಇಟ್ಕೊಂಡಿರ್ತಾಳೆ. ಆ್ಯಕ್ಚುಲಿ ಇದನ್ನು ಇವಾಗ ಹಾಸಿಗೆ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೂತ್ಕೊಳ್ಳೋದಿಲ್ಲ ಅವಳು ಜಾಸ್ತಿ. ಕೂತ್ಕೊಂಡು ಓದ್ಕೊಳ್ಳೋ ಹಾಗಿದ್ರೆ ಇಲ್ಲ ಸೋಫಾ ಮೇಲೆ ಕೂತ್ಕೊಳ್ಳಿ, ಇಲ್ಲಾಂದರೆ ರೂಮ್ನಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ ಇವತ್ತು. ಬಿಕಾಸ್ ಇದು ತುಂಬ
ಅದು ಇರೋ ತನಕ ಒಂದು ಸ್ವಲ್ಪ ಏನಂತಾರೆ ತುಂಬ ಐಟಮ್ಸ್ ಎಲ್ಲ ಅದ್ರ ಮೇಲೆ ಇಟ್ಕೊಂಡು ಕೂತ್ಕೊಳ್ಳೋದು ಎಲ್ಲ ಮಾಡ್ತಾಳೆ. ಅದಕ್ಕೋಸ್ಕರ ಇಟ್ಕೊಂಡು ಕೂತ್ಕೊಂಡು ಯೂಸ್ ಮಾಡಿಕೊಂಡ್ರೆ ಅದೊಂಥರ, ಬಟ್ ಸುಮ್ಮನೆ ವೇಸ್ಟಾಗಿ ಇದಿರುತ್ತೆ. ಏಕೆಂದರೆ ಅವಳು ದಿನದಲ್ಲಿ ಆಲ್ಮೋಸ್ಟ್ 3/4 ದಿನ ಹೊರಗಡೆನೇ ಇರ್ತಾಳೆ. ಒಂದು ಮನೆಗೆ ಬಂದಾದಮೇಲೆ ಒಂದು 3 hours ಇದ್ದರೆ ಎದ್ದಿದ್ರೆ ಹೆಚ್ಚು. ಈ 7:30ಗೆ ಬರ್ತಾಳೆ ಅಂದ್ಕೊಳ್ಳಿ, 8:30, 9:30, 10:30, 11:30 4 hours ಎದ್ದಿದ್ರೆ ಹೆಚ್ಚು. ಅದಾದಮೇಲೆ ಮಲಗೋದು, ಇಲ್ಲ ಅಂದರೆ ಓದ್ಕೊಳ್ಳೋದು ಏನೋ ಒಂದು ಇರುತ್ತೆ. ಅವಳು ಇಲ್ಲಿ ಕೂತ್ಕೊಂಡಂತೂ ಮಾಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಇವತ್ತು ಎದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸರಿ ಭವಿಷ್ಯನ ಕೇಳಿಬಿಟ್ಟು ಆಮೇಲೆ ಅದು ಹಾಸಿಗೆ ಸುತ್ತಿ ಒಳಗಡೆ ರೂಮ್ನಲ್ಲಿ ಇಟ್ಬಿಡ್ತೀನಿ ಗೈಸ್. ಇವಾಗ ಸದ್ಯಕ್ಕೆ ನನ್ನ ಕೆಲಸ ಏನಿದೆ ಅದನ್ನು ನೋಡ್ಕೊತೀನಿ. ಇವಾಗ ತಾನೇ ಭವಿಷ್ಯ ಕಾಲ್ ಮಾಡಿದ್ಲು, ಸೊ ಹೋಗಿ ಕರ್ಕೊಂಬರ್ಬೇಕು ಅವಳನ್ನ. ಟ್ರೆಡ್ಮಿಲ್ ಮಾಡಿ ತಾನೇ ಕೂತಿದ್ದೆ, ಸುಸ್ತಾಗ್ಬಿಟ್ಟು ಈಗ ಹೋಗಿ ಕರ್ಕೊಬಂದ್ಬಿಡ್ತೀನಿ ಅವಳನ್ನ. ಅದಾದಮೇಲೆ ಅವಳು ಬೆಳಗ್ಗೆ ಪಪ್ಪ ಅವಳಿಗೆ ದೋಸೆಗೆ ಚಟ್ನಿ ಹಾಕ್ಕೊಟ್ಟಿದ್ದು ಮತ್ತು ಆಲೂಗೆಡ್ಡೆ ಪಲ್ಯ. ದೋಸೆಗೆ ಅವಳಿಗೆ ಆಲೂಗೆಡ್ಡೆ ಪಲ್ಯ ಅಷ್ಟೇ ಹಾಕ್ಕೊಟ್ಟಿದ್ದು. ಅವಳು ಚಟ್ನಿ ಇಷ್ಟಪಡಲ್ಲ ಬಾಕ್ಸಿಗೆಲ್ಲ. ಸೊ ಅದಕ್ಕೋಸ್ಕರ ಇವಾಗ ಬಂದಾದಮೇಲೆ ಅವಳಿಗೆ ಚಿಕನ್ ಸಾಂಬಾರು, ಚಪಾತಿ ಬೇಕಂದರೆ ಚಪಾತಿ ಮಾಡಿಕೊಡ್ತೀನಿ, ದೋಸೆ ಬೇಕು ಅಂತ ಅಂದರೆ ದೋಸೆ ಮಾಡಿಕೊಡ್ತೀನಿ. ಇವಾಗ ಅವಳನ್ನ ಕರ್ಕೊಂಬರೋದಕ್ಕೆ ಹೋಗೋಣ ಬನ್ನಿ ಗೈಸ್. ಭವಿಷ್ಯನ ಕರ್ಕೊಂಡು ಮನೆಗೆ ಬಂದೆ ಆ್ಯಂಡ್ ಇವಾಗ ಸದ್ಯಕ್ಕೆ ಕೂತಿದ್ದಾಳೆ. ಹೋಗೋ ಕೈಕಾಲು ತೊಳ್ಕೊ ಫಸ್ಟು. ಭವಿಷ್ಯಂಗೆ ಊಟ ಕೊಡಬೇಕೀಗ, ದೋಸೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಅಪ್ಪ ನಾನು ಇವತ್ತು ಅಲ್ಲೆಲ್ಲ ಸಮೋಸ ಬಿಸಿ ಮ್ಯಾಗಿ ತಿಂತಿದ್ರೆ ನಾನು ಅವ್ರು ಬೈಟ್ ಕೊಟ್ಟಿದ್ರು ನಾನು ತಿಂದಿಲ್ಲ ಗೊತ್ತಾ. ಕೊಡಿ, ಅದೇನೋ ತಂದಿದ್ದೀರಲ್ಲ. ನಾನು 1 ಬೈಟು ತಿಂದಿಲ್ಲ ಗೊತ್ತಾ ಅವ್ರ ಹತ್ರ. ನನಗಾದ್ರೆ ನಾನು ಅಂತ ಹುಡುಗಿನ ನಾನು ಆರೋಗ್ಯನ ಇಟ್ಕೋತೀನಿ ಗಾಯಿ, ಆರೋಗ್ಯನ ಇಟ್ಕೋತೀನಿ ಗಾಯಿ. ಅದೇ ನಮ್ಮಪ್ಪ ಕೊಟ್ಟಿರೋ ಆರೋಗ್ಯ ನನಗೆ. ಗೈಸ್ ನಮ್ಮ ಯಜಮಾನ್ರು ಇವಾಗ ಬಂದರು ಜಿಮ್ಮಿಂದ. ಬಂದ್ಬಿಟ್ಟು ಅವಳಿಗೆ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ಗೈಸ್. ಅವಳಿಗೆ ಮಾತ್ರ ಅದರಲ್ಲಿ ನಾನು ಇವಾಗ ಶೇರ್ ಮಾಡಿಕೊಂಡು ತಿನ್ನಬೇಕು. ಇನ್ನು ಬಿಸಾಕ್ದಂಗೆ ಇಷ್ಟು ಬಿಸಾಕಿದ್ದಾಳೆ. ಇಷ್ಟು ಬೇಡ ಚಿನ್ನ, ನನಗೆ ಒಂದು ಪೀಸ್ ಕೊಡು ಸಾಕು. ತಗೋ ಕೊಡು ಗೈಸ್. ನಮ್ಮ ಭವಿಷ್ಯ ಎಂತ ಏನಂತಾರೆ ರೀ ಅದು, ಪುಸ್ಲಾಯಿಸ್ಬಿಡ್ತಾರಲ್ಲ ಅವರು, ಪುಸ್ಲಾಯಿಸೋದು. ಎಂತ ನಾಟಕ ಮಾಡ್ತಾಳೆ ಅಂದರೆ, ಅವ್ರಪ್ಪಂಗೆ ಕಾಲ್ ಮಾಡಿಬಿಟ್ಟು ನಿನ್ನೆ ಅದು ಕೊಡ್ರಿ ಆ ಡೈಲಾಗು. ನಾನು ಪೇ ಮಾಡ್ತೀನಿ. ಇಲ್ಲ ಆ ಡೈಲಾಗ್ ಕೊಡಿ. ಹೆಂಗೆ ನಾನೇ ಪೇ ಮಾಡಿರೋದು ಎಲ್ಲ ಮಕ್ಳಿಗೆ ಇದು ಒಂದು ಐಡಿಯಾ. ಏನಕ್ಕೆ ಕೊಡ್ಲಿ? ನಾನು ಹಣೆಗೆ ಇಟ್ಕೊತೀನಿ. ನಾನೇನು ಇಟ್ಕೊಳ್ಳಿ ಹಣೆಗೆ? ಹಿಂಗೆ ಇಟ್ಕೊಂಡು ಕೂತ್ಕೊ ನೀನು. ಸರಿಗೆ ಇದೆ, ಏನಿದು ಕಾಣಿಸ್ತಾ ಇಲ್ಲ. ಅದೇನೆ ನೀನ್ ಪ್ರಾಮಿಸ್ ಸರಿ ಇದೆ. ಏನ್ ಬೆಳ್ದಿದ್ಯಾ? ಬೆಳೆದಿದ್ಯಾ ಅಂತೆ ಕಾಣಿಸ್ತಾನೆ ಇಲ್ಲ ಅಂತಿಗೆ. ಸೂರ್ಯ ಬಿಡ್ತಿದ್ದೀನಿ ನೀನು ನಡೆ ಮೇಲೆ ಸೂರ್ಯ, ಯಾವಾಗಲೂ ಸೂರ್ಯ. ಬಿಗ್ ಬಾಸ್ ನೋಡಲ್ವಾ? ಇನ್ನ ಟೈಮ್ ಇದೆ ಗೈಸ್. ಬಿಗ್ ಬಾಸ್ ಫ್ಯಾನ್ ನಮ್ಮ ಭವಿಷ್ಯ. ನಾನಲ್ಲ ಗೈಸ್, ನಮ್ಮಮ್ಮ ನಮ್ಮಪ್ಪ. ಏನು ನೋಡಿ, ಯಾರು ಕೇಳಿದ್ದು ಇವಾಗ ಬಿಗ್ ಬಾಸ್ ನೋಡಲ್ವಾ ಅಂತ ಹೇಳ್ಬಿಟ್ಟು ಮುಳುಗೋಗೋ ತರ ನಾವು ಏನಾರು ಅದ್ರಲ್ಲಿ ಮುಳುಗ್ಬಿಟ್ಟು ಗೈಸ್ ಏನು ನಮ್ಮಮ್ಮನೇ ನಮ್ಮಪ್ಪನೇ ಉಸ್ತುವಾದಿ ಮಾಡ್ತಿರ್ತಾರೆ. ನಾನು ನ್ಯೂಟ್ರಲ್ ಆಗಿ ನೋಡ್ತಿರ್ತೀನಿ, ಇವಳು ಬೈಕೊಂಡೆಲ್ಲ ನೋಡ್ತಾಳೆ. ಇವಾಗ ಏನ್ ಗೊತ್ತಾ, ಭವಿಷ್ಯಂದು ಕೇಳೋ ಸ್ಟೈಲ್ ನೋಡಿ, ಅವ್ರ ಅಪ್ಪನ ಆರ್ಡರ್ ಮಾಡೋ ಸ್ಟೈಲು. ಇದು ನೆನ್ನೆ ಕೇಳಿರೋದು. ಸ್ಟಾರ್ಟ್. ಅಪ್ಪ ನಾನು ನಿಂಗೊಂದು ಐಡಿಯಾ ಹೇಳ್ತೀನಿ, ನಿನಗೆ ಹೆಂಗ ಅನ್ಸುತ್ತೋ ಅದ್ರ ಬಗ್ಗೆ ಹೂ ಅನ್ಬೇಕಿಲ್ಲ ಹೂ ಅನ್ಬೇಕು. ಹೇಳು. ಏನು ಗೊತ್ತಾ, ನೀನ್ ಇವಾಗ ಮನೆಗ್ ಬರ್ತೀಯಲ್ಲ, ಇಬ್ರು ಹೋಗದ RR ನಗರ್ಗೆ, ಆದ್ರೆ ನಾನ್ ಪೇ ಮಾಡ್ತೀನಿ, ಫ್ರೆಂಚ್ ಫ್ರೈಸ್ ತಗೋಬರೋದ. ಏನ್ ಹೇಳ್ತೀಯಾ? ಏನ್ ಬರೀ ಹಾಳು ಮುಳು ತಿನ್ನೋದ್ರಲ್ಲೇ ಹೇಳು ಇರೋ ನೀನು. ಅನ್ನ ಸಾರು ತಿನ್ನೋ ಅಂತ ಹೇಳಕ್ಕಾಗಲ್ಲ. ತಿಂತಿಯಲ್ಲ ನೀನು. ಓಕೆಮ್ಮ.
ಸರಿ ಕಣಪ್ಪ ಬಾಯ್. ನಮ್ಮ ಯಜಮಾನ್ರು ಪಾಪ ತರಕಾರಿ ಅಂಗಡಿನಲ್ಲಿ ಇದ್ರೆ ಆ ಅಪ್ಪಂಗೆ ಲೌಡ್ ಸ್ಪೀಕರ್ ಏನ್ ಹೇಳ್ತೀಯಾ ಅಂತ ಆ ಅಪ್ಪ ನಗ್ತಾನಂತೆ ತರಕಾರಿ ಅವನು. ಹೌದು ನಗ್ತಾ ಇದ್ರು ತರಕಾರಿ ಅಯ್ಯಪ್ಪ ಅಲ್ಲ ಇನ್ನೊಬ್ರು ನಿಂತಿದ್ದವ್ರು. ಕಸ್ಟಮರ್ಸ್ ಬೇರೆ ಕಸ್ಟಮರ್ಸ್ ನಗ್ತಾ ಇದಾರೆ ಅಂತ ಏನ್ ಹೇಳ್ತೀಯಾ ಅಂತ ಅಳ್ಕೊಂಡು ಯಾರು ನಗ್ತಾರೆ, ಅಳ್ಕೊಂಡು ಯಾರು ನಗ್ತಾರೆ. ಹೀಗೆ ಆದ್ರೆ ನಾನ್ ಪೇ ಮಾಡ್ತೀನಿ, ಫ್ರೆಂಚ್ ಫ್ರೈಸ್ ತಗೋಬರೋದ. ಏನ್ ಹೇಳ್ತೀಯಾ ಏನ್ ಹೇಳ್ತೀಯಾ? ಏನ್ ಬರೀ ಹಾಳು ಮುಳು ತಿನ್ನೋದ್ರಲ್ಲೇ ಹೇಳು ಇರೋ ನೀನು. ಅನ್ನ ಸಾರು ತಿನ್ನು ಅಂತ ಹೇಳಕ್ಕಾಗಲ್ಲ. ನೀನ್ ತಿಂದ್ಯಲ್ಲ ಹಾ ತಿಂತಿಯಲ್ಲ ನೀನು. ಓಕೆ ಸರಿ ಕಣಪ್ಪ ಬಾಯ್. ಗೊತ್ತಾಯ್ತಾ ಗೈಸ್ ಹೆಂಗೆ ಅಂತ ಐಡಿಯಾ ನಿಮಗೆ ಸಿಕ್ಕಿರುತ್ತೆ ಒಂದು ಸ್ವಲ್ಪ. ನಮ್ಮ ಭವಿಷ್ಯಂಗೆ ಇನ್ನೂ ಐಡಿಯಾಸ್ ಬೇಕಂದರೆ ಭವಿಷ್ಯನ್ಗೆ ಸ್ವಲ್ಪ ಮೆಸೇಜ್ ಹಾಕಿ, ಅಂದರೆ ಕಮೆಂಟ್ಸ್ ಹಾಕಿ, ಅವಳಿನೇ ಎಕ್ಸ್ಟ್ರಾ ನಿಮಗೆ ಐಡಿಯಾಸ್ ಕೊಡ್ತಾಳೆ ಗೈಸ್. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಅಪ್ಪ ನನ್ನ ಕಾಲು ಸೊತ್ತಾಯ್ತು ಅಲ್ಲಿ ಕೂತ್ಕೊಂಡು. ನೀನು ಅಯ್ಯೋ ಪಾಪ ಅಳ್ಬಿಡೋತೀನಿ ಅಲ್ಲಿ ಮಸ್ಕರ ಅಯ್ಯೋ ಹೋಗೋದೇ ಇಲ್ಲ ನೋಡಿ ಗಾಯ್ಸ್. ಒಳ್ಳೆ ಐಲೈನರ್ ಅದು. ಲ್ಯಾಪ್ಟಾಪ್ ಆನ್ ಆಗಿದ್ಯಾ? ಗೈಸ್ 50 ರೂಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದು ಗೈಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ಐಲೈನರು ಹೋಗೋದೇ ಇಲ್ಲ. ಹಿಂಗೆ ನಾನು ಇಟ್ಕೊಂಡು ಹಿಂಗ್ ಪ್ರಿಂಟ್ ಹೊಡೆದ್ರೆ ಗೈಸ್ ಅಲ್ಲೇ ಪ್ರಿಂಟ್ ಹೊಡ್ಕೊಳ್ಳುತ್ತೆ. ಆ ತರ ಚೆನ್ನಾಗಿದೆ. ತರ್ಸ್ತೀನಿ ನೋಡಿ. ಹುಚ್ಚರು ತರ ಕಾಣಿಸ್ತಾ ಇದೀವಿ, ಸುಮ್ಮನೆ ಇರು. ಹುಚ್ಚರು ತರ ಕಾಣಿಸ್ತಾ ಇದೀವಿ, ಸುಮ್ಮನೆ ಇರು. ನಾನ್ ಚೆನ್ನಾಗೇ ಇದ್ದೀನಲ್ಲ. ಸರಿ ನಿಂದು ಬೊಟ್ಟು ಮಧ್ಯದಲ್ಲೂ ಒಂದ್ ಚುಕ್ಕೆ ಇಟ್ಟಿದ್ದೀನಿ, ಕರಿ ಚುಕ್ಕೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಬಾಯ್ ಬಾಯ್. ಆದ್ರಾ? ಬಾಯ್ ಬಾಯ್ ಗೈಸ್. ಬೆಲ್ ಐಕಾನ್ ಒತ್ತಿ. ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್, ಸಿ ಯು.